ಪಕ್ಷದ ಒಂದು ಬೆಳವಣಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಬಂದಿರುವಂತಹ ಈ ಕ್ಷೇತ್ರದ ಸ್ನೇಹಜೀವಿ ಎಂದೇ ಹೆಸರಾಂತ ಜನಪ್ರಿಯ ನಾಯಕರು ಕೂಡ ಆದಂತಹ ಸನ್ಮಾನ್ಯ ಶ್ರೀ ಶಿವಮಾಧವ್ ಅವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ತಮ್ಮೆಲ್ಲರ ವೀಕ್ಷಕರ ಪರವಾಗಿ ಸರ್ ತಮಗೆ ಹಾರ್ದಿಕವಾದ ಸ್ವಾಗತ ಸರ್. ತಾಲೂಕಿನ ವಿದ್ಯಾವಂತ ಹಾಗೂ ಬುದ್ಧಿವಂತ ಮಹಾಜನತೆಗೆ ನನ್ನೊಂದು ಕೇಳ್ಕೊಳ್ಳೋದೇನೆಂದರೆ, ಚನ್ನಪಟ್ಟಣ ತಾಲೂಕಿನ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ಹಾಕಬೇಕು ಅಂತ ಪ್ರಶ್ನೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಈ ತಾಲೂಕಿನ ಒಂದು ಭಾಗದಲ್ಲಿ ಕೆಲಸ ಮಾಡಿ ಸುಮಾರು 50ರಿಂದ 100 ಎಕರೆಯಷ್ಟನ್ನು 1990, 91, 92, 93 ಇಸ್ವಿನಲ್ಲಿ ಸೈಟನ್ನು ನಿವೇಶಗಳನ್ನು ಹಂಚಿದ್ರು. ಅದಾದಮೇಲೆ ಇದುವರೆಗೂ ಬಂದಂಥ ಶಾಸಕರುಗಳು 5 ಬಾರಿ ಗೆದ್ದವ್ರೆ. ಯೋಗೇಶ್ವರ್ ಗೆದ್ದವ್ರೆ, ಮೊನ್ನೆ ಅಶ್ವಥ್ ಅವ್ರು ಗೆದ್ದವ್ರೆ, ಕುಮಾರಸ್ವಾಮಿ 2 ಬಾರಿ ಗೆದ್ದವ್ರೆ. ಒಂದು ಕುಂಟೆ ಜಮೀನನ್ನು ತೆಗೆದು ಎಲ್ಲೂ ಕೂಡ ಸೈಟ್ ಕೊಡೋಕ್ಕಾಗಲಿಲ್ಲ. ಇದು ಅವರ ಮನಸ್ಥಿತಿ. ಮತ್ತು ಡಿ.ಕೆ. ಶಿವಕುಮಾರ್ ಅವರು ನನ್ನ ತಾಲೂಕಿನ ಋಣ ಇದೆ, ಈ ತಾಲೂಕಿನ ಋಣ ಇದೆ ಅಂತೇಳಿ ಪವರ್ ಸ್ಟೇಷನ್ 6 ಪವರ್ ಸ್ಟೇಷನ್ ಕೊಟ್ಟರು. ಮೊದಲೇ ನೀವು ಕರೆಂಟಿನ 5-6 ವರ್ಷ ಹಿಂದೆ ಪಿಣ್ಕ ಆಗ್ತಿತ್ತು ಹಳ್ಳಿಗಳಲ್ಲಿ. ಮತ್ತು ಒಂದು ಬೋರ್ವೆಲ್ಲು ಹಾಕ್ಸಿ 1 ತಿಂಗಳಿಗೆ 2 ತಿಂಗಳಿಗೆ ಮೋಟ್ರ್ ಸುಟ್ಟು ಹೋಗ್ತಿತ್ತು, ಫೀಸ್ ಹೋಗ್ತಿತ್ತು. ಇವತ್ತು ಕೂಡ 6 ತಿಂಗಳಾದರೂ ಒಂದು ಫೀಸ್ ಹೋಗಲ್ಲ. ಕಾರಣ HVDSನಲ್ಲಿ 23,000 ಟ್ರಾನ್ಸ್ಫಾರ್ಮರ್ಗಳನ್ನು ಉಚಿತವಾಗಿ ರೈತರಿಗೆ ಕೊಟ್ಟರು. ಡಿ.ಕೆ. ಶಿವಕುಮಾರ್ ಶಾಶ್ವತ ಕೆಲಸ ಅದು. ಇವತ್ತು ಎಷ್ಟೋ ಬೋರ್ವೆಲ್ಲು ರಿಪೇರಿ ಅಂಗಡಿಗಳು ಹಳ್ಳಿಲಿದ್ದು ಮುಚ್ಚೋದು. ಕಾರಣ ಏನಂದರೆ ಬೋರ್ವೆಲ್ ರಿಪೇರಿಗೆ ಬರ್ತಾಯಿಲ್ಲ. ಅದು ಡಿ.ಕೆ. ಶಿವಕುಮಾರ್ ಅವರ ದೂರದೃಷ್ಟಿ. ಮತ್ತು ಡಿ.ಕೆ. ಸುರೇಶ್ ಸಹ MP ಆದಮೇಲೆ ಸುಮಾರು ಸುಧಾರಣೆಗಳನ್ನು ಮಾಡಿಕೊಟ್ರು. ಸುಮಾರು ನಮ್ಮ ಸ್ಕೂಲ್ಗಳು, ಕಾಲೇಜುಗಳು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿ ಸುಮಾರು ಶಾಶ್ವತ ಕೆಲಸ. KEB ಸಬ್ಸ್ಟೇಷನ್ ಕೋಡಂಬಳಿಯಲ್ಲಿ ಇರಲಿಲ್ಲ. KEB ಸಬ್ಸ್ಟೇಷನ್ ಕೊಟ್ಟು ಒಂದು KEB AWL ಆಫೀಸನ್ನು ಓಪನ್ ಮಾಡಿಕೊಟ್ರು. ಜನ ಚನ್ನಪಟ್ಟಣಕ್ಕೆ ಬರೋದು ಬೇಡ, ಅಲ್ಲೇ ಅಂತ. ಮತ್ತು ನಮ್ಮ ಈ ಅಲಗೂರು ಚನ್ನಪಟ್ಟಣ ರಸ್ತೆಗೆ ಕೂಡ ಫಸ್ಟ್ ಗೆದ್ದು ಬಂದಂಥ ಸಂದರ್ಭದಲ್ಲಿ ಮಂಡಿ ಉದ್ದ ಗುಂಡಿ ಬಿದ್ದಂಥ ಸಂದರ್ಭದಲ್ಲಿ ಎಲ್ಲ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಸುಮಾರು 100 ಕೋಟಿ ರೂಪಾಯಿ ಒಳ್ಳೆಯ ರಸ್ತೆ ಅಭಿವೃದ್ಧಿ ಕೊಡಿಸೋದು. ಅದು ಶಾಶ್ವತ ಕೆಲಸ. ಅವರು ಇಂಡಿವಿಜುವಲ್ ಆಗಿ ನಿನಗೆ 5 ಲಕ್ಷ ಕೊಡ್ತೀನಿ ಅಂತ ಇದುವರೆಗೂ ಎಲ್ಲೂ ಕೊಡಲಿಲ್ಲ. ಕಾರ್ಯಕರ್ತೆ ಕೊಟ್ಬಿಟ್ಟು ಆ ಕೆಲಸ ಮಾಡಿಸ್ಬಿಟ್ಟು ಮಣ್ಣು ನೆಡ್ಸ್ಬಿಡು, ನೀನು ಅಲ್ಲಿ ಗುಂಡಿ ಮುಚ್ಚು ಅಲ್ಲಿ ಮಾಡು ಅಂತ ಹೇಳಿಲ್ಲ. ಅದಕ್ಕೆ ಬೇರೆ ಸ್ಕೀಮ್ ತರೋರು. ಅವರು ಸ್ಕೀಮ್ ದುಡ್ಡು ಏನಿದೆ ಅದನ್ನು ಶಾಶ್ವತ ಕೆಲಸ, ಸುಧಾರಣೆ ಘಟಕ ಇರ್ಬೋದು, ಮತ್ತು ಕಂಪ್ಯೂಟರ್ಗಳು ತರಬೇತಿ ಕೇಂದ್ರಗಳಂತ ತಾಲೂಕಿಗೆ ಒಂದು ಕಂಪ್ಯೂಟರ್ ತರಬೇತಿ ಕೇಂದ್ರಗಳು ಮತ್ತು ಶುದ್ಧ ನೀರು ಘಟಕಗಳು, ತಂಗುದಾಣಗಳು, ಬಸ್ ಸ್ಟ್ಯಾಂಡ್ಗಳು, ದೊಡ್ಡ ಬಸ್ ಸ್ಟ್ಯಾಂಡ್ಗಳು, ಹಾಸ್ಪಿಟ್ಲ್ ಬಿಲ್ಡಿಂಗ್ಗಳು, ಮತ್ತು ಶಾಲಾ ಕಾಲೇಜುಗಳಿಗೆ ಬಿಲ್ಡಿಂಗ್ಗಳು, ಶಾಶ್ವತ ಕೆಲಸ. ಇವತ್ತು ಕೋಡಂಬಳಿನಲ್ಲಿ 5 ಕೋಟಿ ರೂಪಾಯಿನ CSR ಫಂಡ್ ಕೊಟ್ಟರು. ಇನ್ನೂ ಉದ್ಘಾಟನೆ ಮಾಡಬೇಕಾಗಿತ್ತು, ಅವರು ಸಮಯ ಸಿಕ್ಕಿಲ್ಲ. ಡಿ.ಕೆ. ಸುರೇಶ್ ಅವ್ರಿಗೆ ಉದ್ಘಾಟನೆ. ಈ ಭಾಗಕ್ಕೆ ಶಿಕ್ಷಣಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟರು. ಈಗ ಆಲ್ರೆಡಿ ನೀವು ಕೋಡಂಬಳಿಗೆ ಹೋದರೆ ಅದನ್ನು ನೋಡಿ ಎಷ್ಟು ನೀಟಾಗಿ ಮಾಡಿಸಿದ್ದಾರೆ ಅಂತ. ಇನ್ನೂ ಉದ್ಘಾಟನೆ ಮಾಡಲಿಲ್ಲ ಪಾಪ. ಹೊಟ್ಟೆವರಿದ್ದರೆ ನೋಡಿದ್ರೆ ಹೈಟೆಕ್ಕಾಗಿ ಮಾಡಿಸ್ಬಿಟ್ಟವ್ರೆ. ಪ್ರಾಥಮಿಕ ಶಾಲೆ ಮಕ್ಕಳುಗಳು ಕೂಡ ರಾಜಧಾನಿಯಲ್ಲಿ ಏನು ಪ್ರೈವೇಟ್ ಸ್ಕೂಲ್ ಇವೆ ಆ ಮಟ್ಟದಲ್ಲಿ ಅದ. ಅದೇ ಕಾನ್ಸೆಪ್ಟು ಇಡೀ ತಾಲೂಕಲ್ಲಿ 32 ಗ್ರಾಮ ಪಂಚಾಯತಿಗಳು ಕೂಡ ಮಾಡಬೇಕು ಅಂತ. ಮತ್ತೆ 6 ನಮ್ಮ ಭಾಗದಲ್ಲಿ ಗಡಿ ಗ್ರಾಮ ಬ್ಯಾಟಳ್ಳಿ ಪಂಚಾಯತಿಗೆ 700 ಕೋಟಿ ರೂಪಾಯಿ ಸೇರಿಸಿದ್ದಾರೆ CSR ಫಂಡನ್ನು. ಈ ಕಡೆ ನಾಗವಾರ ಸೇರಿಸ್ಕೊಂಡಿದ್ದಾರೆ. ಸುಮಾರು ಇನ್ನೂ 6 ಸೇರಿಸ್ಕೊಂಡವ್ರೆ. ಅದು ಕೂಡ ಕೆಲಸ ಪ್ರಾರಂಭ ಆಗ್ತದೆ. ನಮ್ಮದು ಮಾದರಿಯಾಗಿ ಫಸ್ಟೇ ಮಾಡಿಸ್ಕೊಟ್ರು ಕೋಡಂಬಳ್ಳಿ ಗುಣ. ಅಂದರೆ ಸುಮಾರು 20 ವರ್ಷಗಳ ಕಾಲ ನನ್ನ ಸಾಕವ್ರೆ ಅನ್ನೋದು. ಏನೇ ಬಂದರೂ ಫಸ್ಟ್ ಕೋಡಂಬಳ್ಳಿದು ಅವ್ರು ಬದ ತಲೆಗೆ ಮಾಡಬೇಕಿಲ್ಲಿ ಅಂತ. ಆ ಥರ ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ನಮ್ಮ ಒಬ್ಬರಿಗೆ ಓಟ್ ಹಾಕೋರೆ ಅಂತ. ಈಗ ನಮ್ಮ ತಾಲೂಕಿನಲ್ಲಿ 1,10,000 ಮಕ್ಕಳಿದ್ದಾರೆ, 1,10,000 ಅದರ್ ಕ್ಯಾಸ್ಟ್ ಇದ್ದಾರೆ. ಎಲ್ಲ ಸ್ವಲ್ಪ ಅತಿ ಹೆಚ್ಚು ಬುದ್ಧಿವಂತರಿದ್ದಾರೆ ಮತ್ತು ವಿದ್ಯಾವಂತರು ನಮ್ಮ ತಾಲೂಕಿನ ಜನ. ಈಗ 4 ವರ್ಷ ಇನ್ನೂ ಗೌರ್ಮೆಂಟ್ ಇರ್ತದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಕೊಟ್ರೆ ಡಿ.ಕೆ. ಸುರೇಶ್ ಅವರು MP ಆಗಿ ಏನೋ ಮಾಜಿ ಆಗಿರ್ಬೋದು, ಆದರೂ ಕೂಡ ಹಾಲಿ MP ಹೆಚ್ಚಿನ ಜನ ಒತ್ತಡ ಇನ್ನೂ ಇದೆ. ಅದೇ ರೀತಿ ಕೆಲಸ ಮಾಡ್ಕೊಳ್ತಾವ್ರೆ. ಏನು MP ಆಗಿದ್ದಾಗ ಮಾಡ್ತಿದ್ರು ಅಷ್ಟೇ ಜನ ಇವತ್ತು ಅವರು ಹೋಯ್ತವ್ರೆ. ಇವತ್ತು ಕೂಡ ನಾವು MP ಅನ್ಕೊಂಡೆ ಹೋಗ್ತಾ ಇದ್ದೀವಿ. ಇವತ್ತು ಕೂಡ ನಮ್ಮ ಜನ ಅಲ್ಲಿಗೆ ಹೋಯ್ತವ್ರೆ, ಕೆಲಸ ಮಾಡಿಸ್ತಾರೆ. ಅವರು
ಒಂದೇ ತುಂಬಾ ಸಂತೋಷ. ಅಧಿಕಾರದಲ್ಲಿ ಇಲ್ಲದೆ ಹೋದ್ರು ಕೂಡ ಜನಸಂಪರ್ಕ ಅಂತ ಬಿಟ್ಟಿಲ್ಲ. ಇವತ್ತು ನನಗೆ ಅರ್ಹತೆ ಇಲ್ಲ, ಜನ ನನಗೆ ಓಟ್ ಕೊಡ್ಲಿಲ್ಲ, ನಾನು ಕಾಲ್ ಮಾಡ್ಕಲ್ಲ, ಇಲ್ಲಿ ಬನ್ನಿ ಮಾಡಿದ ನಿಮ್ಮ ಕೆಲಸ ಏನಾದ್ರು ನಾನು ಯಾವಾಗಲೂ ಜನತೆಗೆ ಅವೈಲಬಲ್ ಆಗಿರ್ತಾರೆ. ಬೆಳಗ್ಗೆ ಬನ್ನಿ, ರಾತ್ರಿ 10 ಗಂಟೆ ಬಂದು 10 ಗಂಟೆಗಿಂತ ಕ್ಷೇತ್ರ ಇರ್ತೀನಿ, 10 ಗಂಟೆಯಿಂದ 11 ಗಂಟೆ ಗಂಟ ರಾತ್ರಿನೂ ಕೂಡ ಸಿಗ್ತಾರೆ. ಅದು ನಮ್ಮ ಪುಣ್ಯ. ಇವತ್ತು ಕೂಡ ನಾನು ನಿನ್ನೆ ಬೆಳಿಗ್ಗೆನೂ ಭೇಟಿ ಮಾಡಿದ್ದೆ. ಇವತ್ತೆಲ್ಲ ಫಾಸ್ಟ್ ಜನ ಜಾಸ್ತಿ ಇದ್ರು. ಫ್ರೀ ಇದ್ರೆ 10 ಗಂಟೆಗೆ ಬರ್ತೀನಿ ಬಾರೋ ಅಂದರು. ಇಲ್ಲ ಸರ್ ನಾನು ಇನ್ನೊಂದು ದಿನ ಬರ್ತೀನಿ ಬಂದೆ. ಅಂದರೆ 24 ಅವರ್ ಈಗ ಕೂಡ ರಾಜಕಾರಣ ಮಾಡ್ಕೊಂಡೆ. ಅವರು ಸೇವೆ ಮಾಡ್ತಾರೆ. ಬರಲ್ಲ ನಾನು ನಿಮ್ಮ ಕಾರ್ಯಕ್ರಮಗಳಿಗೆ ಬರಲ್ಲ, ನಿಮ್ಮ ಸ್ವಂತ ಮನೆ ಕಾರ್ಯಕ್ರಮಕ್ಕೆ ಬರ್ತೀನಿ. ಸರ್ಕಾರಿ ಕಾರ್ಯಕ್ರಮಕ್ಕೆ ಅಲ್ಲಿ ಇದಕ್ಕೆ ನಾನು ಯಾರಿಗೂ ಬರಲ್ಲ. ಬರುವ ಯೋಗ್ಯತೆ ಇಲ್ಲ ನನಗೆ. ಜನ ದೂರ ಇಟ್ಟಿದ್ದಾರೆ. ನಾನು ರೆಸ್ಟ್ ಕೊಟ್ಟರೆ ನಾನು ರೆಸ್ಟ್ ತಗೋತೀನಿ. ಆದರೆ ನಿಮ್ಮನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ ಅಂತ. ಹಾಗಾದರೆ ಹೈಕಮಾಂಡ್ ಏನಾದರೂ ನಿರ್ಧರಿಸಿ DK ಸುರೇಶ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಈ ಒಂದು ಭಾಗಕ್ಕೆ, ಚನ್ನಪಟ್ಟಣ ಭಾಗಕ್ಕೆ, ಈ ಒಂದು ಅಭಿವೃದ್ಧಿ ವಿಚಾರವಾಗಿ ತಮಗೆ ಎಷ್ಟು ಭರವಸೆ ಇದೆ? ಏನೆಲ್ಲ ಒಂದು ಅಭಿವೃದ್ಧಿ ಕಾಣ್ಬೋದು ಅನ್ನೋ ಒಂದು ಭರವಸೆ ತಮಗಿದೆ? DK ಸುರೇಶ್ ಅವರು ಬಂದರೆ 3 ಪಕ್ಷದ ಸೆಕೆಂಡ್ ಲೈನ್ ಲೀಡರ್ ಏನವ್ರೆ. ಮೊದಲನೇ ಲೈನವರು ಏನಾರು ಮಾಡ್ಕೋಬೋದು, ಸೆಕೆಂಡ್ ಲೈನು 3ನೇ ಲೈನ್ ಅಂತದ್ದು ಲೀಡರ್ಗಳು. ಸುರೇಶ್ ಬಂದರೆ ಕೆಲಸ ಆಗ್ತದೆ. ನಾವೆಲ್ಲರಿಗೂ ಓಟ್ ಹಾಕಿದ್ದೀವಿ, ಇವ್ರಿಗೊಂದು ಓಟ್ ಹಾಕಿ ನಾವು MLA ಮಾಡಿಕೊಂಡ್ರೆ ನಮ್ಮ ತಾಲೂಕಲ್ಲಿ ಒಂದು VA DC ಗಂಟ ತಿಳ್ಕೊಂಡಿರುವಂಥ ವ್ಯಕ್ತಿ DK ಸುರೇಶ್. ನಮ್ಮ ಕೆಲಸ ಆಮೇಲೆ ಬೇರೆ ಥರ ಊರು ಬರಲ್ಲ, ವರ್ಷಕ್ಕೆ 2 ವರ್ಷಕ್ಕೆ ಬರ್ತಾರೆ ಅನ್ನೋದಿಲ್ಲ. ತಿಂಗಳಿಗೆ ಒಂದು ಸತಿ ಒಂದು ಪಂಚಾಯತಿ ಭೇಟಿಗೆ ಹೋಗ್ಬೇಕು. ಒಂದು ಸತಿ ಬಂದರೆ 3 ಪಂಚಾಯತಿ ಹಾಕೋತಾರೆ, ಹೆಚ್ಚಿಗೆ ಹಾಕೊಳ್ಳಲ್ಲ. 3 ಅವರ್ 4 ಅವರ್ ಒಂದು ಪಂಚಾಯತಿ ಕೆಲಸ ಮಾಡ್ತಾರೆ. ನಮ್ಮೆಲ್ಲ ಕೆಲಸ ಕಾರ್ಯ ಆಯ್ತವೆ, ಮನೆ ಆಯ್ತವೆ, ರಸ್ತೆ ಆಯ್ತವೆ, ಕುಡಿಯೋ ನೀರು ಆಯ್ತವೆ, ಎಲೆಕ್ಟ್ರಿಸಿಟಿ ಕುಂತವ ಆಯ್ತದೆ. ಯಾವ್ದಾರು ಭೂಮಿ ಒತ್ತುವರಿ ನೀವು ನೋಡಿ ಕೇಳಿರ್ಬೇಕು. ನೀವು ಒಂದು ಹಕ್ಕುಪತ್ರ ಕೊಡೋಕ್ಕಲ್ಲ. ನಮ್ಮಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಆಗಲಿಲ್ಲ. ಈಗ ನಮ್ಮ ಲ್ಯಾಂಡ್ ಕಮಿಟಿ ಮೀಟಿಂಗೇ ಆಗಲಿಲ್ಲ. 6 ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಮೀಟಿಂಗೇ ಮಾಡಲಿಲ್ಲ. ತಾವೆಲ್ಲ ನೋಡಿದ್ರಿ. ಈಗ AC ಅಧ್ಯಕ್ಷತೆಯಲ್ಲಿ ಒಂದು ಮೊನ್ನೆ ಆಯಿತು ಮೀಟಿಂಗ್. ಸಾವಿರಾರು ಅರ್ಜಿ ಬಾಕಿ ಇವೆ, ಅವೆಲ್ಲ ವಿಲೇವಾರಿ ಆಗ್ತವೆ. ಭಾರಿ ಆಸೆ ಇಟ್ಕೊಂಡವ್ರೆ. 1 to 5 ಮಾಡಿಸೋರು. ಈಗ ಜಮೀನು ಪ್ರತಿಯೊಬ್ಬರು ಪೋಡಿ ಮುಕ್ತ ಜಿಲ್ಲೆ ಅಂತ ಮಾಡೋಕ್ಕೆ ಒಂದು ನಾವು ಪ್ಲಾನ್ ಮಾಡಿದ್ದಾರೆ. ನಿಮ್ಮದು ಒಬ್ಬರು ಮುಗಿದಿದೆ. ಈಗ ನಮ್ಮದು ಈಗ ನಡೀತಾರೆ. 1 to 5 ಮಾಡ್ತಾವ್ರೆ. ನಮ್ಮ ಆಗ ಪ್ರತಿಯೊಬ್ಬರಿಗೆ ಅರ್ಧ ಎಕರೆಯಲ್ಲಿ, 1 ಎಕರೆಯಲ್ಲಿ, 5 ಎಕರೆಯಲ್ಲಿ ಸಿಂಗಲ್ ಪಾಣೆ ಅವನ ಹೆಸರು ಬರ್ತದೆ. ಅವ್ನು ಮೊಬೈಲಲ್ಲಿ ನೋಡ್ಕೋಬೋದು, ಅಲ್ಲೇ ಊರಲ್ಲಿ ತಗೋಬೋದು. ಪೂರ್ಣ ಆಗದೆ ಇರುವಂಥ ಕೆಲಸ ಕಾರ್ಯಗಳೆಲ್ಲ ಪೂರ್ಣ ಆಗತ್ತೆ ಒಂದು ಕಾರ್ಯಕ್ರಮ. ಈಗ ಒಬ್ಬ ಮನುಷ್ಯ, ಒಬ್ಬ ರೈತ ಚನ್ನಪಟ್ಟಣಕ್ಕೆ ಬಂದು ಹೋಗ್ಬೇಕಂದ್ರೆ ಅವತ್ತಿನ ಕೂಲಿ ಹೋಯ್ತು, ಇಲ್ಲಿ 200-300 ರೂಪಾಯಿ ಕೈ ಜೋಬು, ಊಟ ಏನು ಕೆಲಸ ಆಗಲ್ಲ. ಅದೇ DK ಸುರೇಶ್ ಅಂತವರು ಇಲ್ಲಿ ಸಾಹಸಗಳಾಗಿ ಬಂದ್ಬಿಟ್ರೆ ನಮ್ಮ ತಾಲೂಕಿನ ಪುಣ್ಯ. ಅವು ಕುಂತು ಚೆಕ್ ಮಾಡಿಸ್ತಾರೆ. ಯಾರೆಲ್ಲೂ ಹೋಗಿಲ್ಲ. ತಿಂಗಳಿಗೆ ಒಂದ್ಸತಿ ನಿಮ್ಮ ಮನೆ ತಗೋತಾರಲ್ಲ, ಪಂಚಾಯತಿ ಹೆಡ್ಕ್ವಾರ್ಟರ್ ಬಂದಾಗ ನೀವು ಅರ್ಜಿ ಕೊಟ್ಟಿರ್ತೀರಿ. ಅರ್ಜಿಗಳಿಗೆ ಉತ್ತರ ಬೇರೆ ನೋಡಿ. ಈಗ ನೀವು ನಿಮ್ಗೆ ತೋರಿಸ್ದೆ, ಅರ್ಜಿ ಕೊಟ್ಟು ಕೊಟ್ಟ ತಕ್ಷಣ ಮುಟ್ಟೆ ಕಟ್ಟಿ ಬಿಡುವುದೇ ಬೇರೆ. ಅರ್ಜಿನ ನಂಬರ್ ಕೊಟ್ಟು ಟೈಪ್ ಮಾಡಿ ಇಲಾಖಾವಾರು ಇಂಗ್ಲೀಷಿ ತಿರ್ಗಾ ಮತ್ತೆ ತಗೋಬರ್ತಾರೆ ಅವ್ರಿಗೆ. ಅದು ವಾರ್ನಿಂಗ್ ಕೊಡಿಸ್ತಾರೆ. ಹೆಂಗೆ ವಾರ್ನಿಂಗ್ ಕೊಡಿಸ್ತಾರೆ ಅಂದರೆ, ಈಗ PDO ಏನಾದ್ರ ಈ ಖಾತೆ ಮಾಡಿರೋದಿಲ್ಲ, ಒಬ್ಬ ಕಾರ್ಯಕರ್ತ ಒಬ್ಬ ಕೇಳ್ಕೊಂಡ್ರು, ಯಾರು ಗೊತ್ತಿಲ್ಲದಿರು, ಅವ್ರು ಕೇಳಿದ್ರೆ PDOಕ್ಕೆ ಮೈಕ್ ಕೊಡ್ತಾರೆ, ರೆಕಾರ್ಡ್ ಮಾಡ್ಕೊತಾರೆ. ಒಬ್ಬ ರೆಕಾರ್ಡ್ ಮಾಡ್ಕೊಳ್ಳೋಕೆ ಇಲಾಖೆಯವರು 4 ಜನ ಮಡಗಿರ್ತಾರೆ. PDO ಹೇಳಬೇಕು, ಒಬ್ಬ ತಿಮ್ಮಮ್ಮ ಅನ್ನೋಳು ಖಾತೆ ಕೊಟ್ಟಾಳೆ ಇಂಥ ಊರಲ್ಲಿ, ಯಾವಾಗ ಮಾಡ್ಕೊಡ್ತೀಯ, ಎಷ್ಟು ದುಡ್ಡು ಕೊಡ್ಬೇಕು ನಿಮಗೆ ಅಂತ ಓಪನ್ ಆಗಿ ಕೇಳ್ತಾರೆ. ಯಾರ ಕೇಳ್ತಾರ? ಕೇಳಿದ್ರು. ಇಲ್ಲ, ಇನ್ನೊಂದು ತಿಂಗಳಲ್ಲಿ ಹೋಗಿ ಈ ಖಾತೆ ಮಾಡ್ಕೊಡ್ತೇನೆ. ನಾನು ನೆಕ್ಸ್ಟ್ ಗ್ರಾಮ ಸಭೆ ಬರೋದು ಆಗಿರ್ತದ ಬರ್ಕೊಂಡಿರ್ತಾರೆ. ಆ ಅಮ್ಮನ ತಿರ್ಗಾ ಆ ಅಮ್ಮ ಫೋನ್ ನಂಬರ್ ಅಥವಾ ಮಕ್ಕಳ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿ ಕರೆಸಿ ಸ್ಥಳೀಯ ಸಮಸ್ಯೆಗಳು ಅಲ್ಲಿಂದ ಅಲ್ಲಿಗೆ ಪರಿಹಾರಗಳನ್ನ ಹುಡುಕ್ತಾರೆ. ಅದು ನಮ್ಮ ಪುಣ್ಯ. ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನ ವ್ಯಕ್ತಪಡಿಸಿದಿರಾ. ಅವಾಗ ಪಕ್ಷ ನೋಡಲ್ಲ, ಎಲೆಕ್ಷನ್ ಮಾತ್ರ ಪಾರ್ಟಿ. ಎಲೆಕ್ಷನ್ ಮಾಡಿ ಯಾರೇ ಹೋದ್ರು ಲೆಟರ್ ಕೊಟ್ಟವ್ರೆ, ಯಾರೇ ಕಷ್ಟ ಅಂತ ಹೋದ್ರು ಫೋನ್ ಮಾಡೋದು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿ ಅನುಭವವುಳ್ಳ ರಾಜಕಾರಣಿ ಆಗಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಶಿವಮಾಧವ್ ಅವರು ಆಡಿದ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನು ಮಾಡ್ತಿರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ, ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಊಟನ್ನ ಮಾಡಿ ನಿಮ್ಮ ಹಕ್ಕನ್ನು ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.